Hi students, myself Shweta Naik, Assistant Professor, Head, Department of Home Science, Government Home Science College for Women's, Holenasipura. Today I am going to talk about early childhood care and education. This is your third semester. So in this unit, ನಾವೇನು ನೋಡ್ತೀವಿ ಅಂದರೆ we are going to look at meaning, importance and need for early childhood care and education, objectives, types of ECC programs. Those are play center, daycare, Montessori, kindergarten, Balwadi, Anganwadi, mobile crush and playgroup. So let us see one by one. What is the meaning of early childhood period? First, early childhood care and education course. ಏನಿದು early childhood care? ಸೊ ಆ ಕೇರ್ ಮಾಡೋಕ್ಕಿಂತ ಮುಂಚೆ ನಾವು ಏನು ತಿಳ್ಕೊಬೇಕು ಅಂತಂದರೆ ವಾಟ್ ಈಸ್ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್. ಸೊ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಬಿಗಿನ್ಸ್ ಆಫ್ಟರ್ ಬೇಬಿಹುಡ್ ಆ್ಯಂಡ್ ಲಾಸ್ಟ್ ಟಿಲ್ ದ ಏಜ್ ಆಫ್ 6. It is a very critical period for growth and development of child. ಸೊ ಇದು ಬೇಬಿಹುಡ್ ಆದ ತಕ್ಷಣ ಅಂದರೆ ಬೇಬಿಹುಡ್ ಎಲ್ಲಿವರೆಗೂ 0 to 1 year, 1.5, 2 yearsವರೆಗೂ ಯು ಕ್ಯಾನ್ ಸಿ. ಸೊ 2 to 6 years ಇಟ್ಸ್ ಅ ಕ್ರಿಟಿಕಲ್ ಪೀರಿಯಡ್. ಅಂದರೆ ಇದೊಂದು ನಿರ್ಣಾಯಕ ಅವಧಿ. ಹೇಗೆ ಮಗು ಹೇಗೆ ಬೆಳವಣಿಗೆ ಆಗಬೇಕು, ಹೇಗೆ ಅಭಿವೃದ್ಧಿಗೊಳ್ಳಬೇಕು ಅನ್ನೋದನ್ನು ನಾವು ಅದು ಹೇಗೆ ಡೆವಲಪ್ ಆಗಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ದಿಸ್ ಈಸ್ ದ ಟೈಮ್. ನಮಗೆಲ್ಲ ಗೊತ್ತಿರೋ ಹಾಗೆ 80% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಈಸ್ ಕಂಪ್ಲೀಟೆಡ್ ಬೈ ದ ಎಂಡ್ ಆಫ್ ದಿಸ್ ಪೀರಿಯಡ್. ಅಂದರೆ 80% ಅಷ್ಟು ನಮ್ಮ ಬ್ರೈನ್ ಬೆಳವಣಿಗೆ ಏನಿರುತ್ತೆ ಅಲ್ವಾ, ಅದು 80% ಅಷ್ಟು ಈ 2 ರಿಂದ 6 ವರ್ಷದೊಳಗಡೆ ಆಗಿಬಿಡುತ್ತೆ. ಸಿನ್ಸ್ ದ ರೇಟ್ ಆಫ್ ಡೆವಲಪ್ಮೆಂಟ್ ಈಸ್ ಮೋರ್ ರ್ಯಾಪಿಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ಈ ಟೈಮಲ್ಲಿ ಬೆಳವಣಿಗೆ ಆಗುವ ತೀವ್ರತೆ, ಈ ಅಭಿವೃದ್ಧಿ ಆಗುವ ತೀವ್ರತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈವನ್ ದೋ ಇಟ್ ಈಸ್ ರಿಲೇಟಿವ್ಲಿ ಸ್ಲೋ ವೆನ್ ಕಂಪೇರ್ ಟು ಇನ್ಫೆನ್ಸಿ. ಆದರೆ ಇನ್ಫೆನ್ಸಿಗೆ ಕಂಪೇರ್ ಮಾಡಿದರೆ, ಅಂದರೆ 0 to 1 year ಏನಿದೆ, ಈ ಇನ್ಫೆನ್ಸಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಸ್ಲೋನೇ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಇನ್ ದ ಟೋಟಲ್ ಲೈಫ್ ಸ್ಪ್ಯಾನ್. ಸೊ ಒಂದು ಮನುಷ್ಯನ ಲೈಫ್ ಸ್ಪ್ಯಾನಲ್ಲಿ, ಅಂದರೆ ಒಂದು ಮನುಷ್ಯನ ಜೀವಾವಧಿಯಲ್ಲಿ ಅವನಿಗೆ ತುಂಬ ಇಂಪಾರ್ಟೆಂಟ್ ಅವಧಿ ಯಾವುದು ಅಂತ ಅಂದರೆ ದ್ಯಾಟ್ ಈಸ್ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಫ್ರಮ್ 0 to 6 ಅಂತ ನಾವು ಹೇಳ್ಬೋದು. ಇನ್ಫೆನ್ಸಿನೂ ತುಂಬ ಇಂಪಾರ್ಟೆಂಟ್. ಪ್ರೀನೇಟಲ್ ಟು ಅಪ್ ಟು 6 years ಆಫ್ ದ ಏಜ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಟೈಮ್. ಇದರಲ್ಲೇ ಮಗು ಹೇಗೆ ಬೆಳೆಯಬೇಕು, ಹೇಗೆ ಅಭಿವೃದ್ಧಿ ಹೊಂದಬಹುದು, ಹೇಗೆ ಅಭಿವೃದ್ಧಿ ಹೊಂದಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಆ ರೀತಿ ಬೆಳೆಸೋವಂತಹ ಟೈಮು. ಅ ಚೈಲ್ಡ್ ಅಟೈನ್ಸ್ ಮೋಸ್ಟ್ ಆಫ್ ದ ಪರ್ಸನಲ್ ಆ್ಯಂಡ್ ಸೋಷಿಯಲ್ ಹ್ಯಾಬಿಟ್ ಬಿಫೋರ್ ದ ಏಜ್ ಆಫ್ 6. ಸೊ ಇಲ್ಲಿ ಮಗು ಅವನ ಪರ್ಸ್ನಲ್ ಮತ್ತು ಸೋಷಿಯಲ್ ಗುಣಧರ್ಮಗಳು ಏನು ಹ್ಯಾಬಿಟ್ಸ್ ಅಂತ ಇದ್ದಾವೆ ಅವನ್ನ ಅದು ಡೆವಲಪ್ ಮಾಡೋದು ಅಂಡರ್ ದ ಏಜ್ ಆಫ್ 6. ಅಂದರೆ ಅವನು ಸ್ವಂತ ಊಟ ಮಾಡೋದು, ಸ್ವಂತ ಆಟ ಆಡೋದು, ಸ್ವಂತ ನಡೆದಾಡೋದು ಆಯಿತು. ಒಟ್ಟು ಒಂದು ಇಂಡಿಪೆಂಡೆಂಟಾಗಿ ಅವನು ಕಂಫರ್ಟೇಬಲಾಗಿ ಒಂದು ಹೇಗೆ ಒಬ್ಬ ಅಡಲ್ಟ್ ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾರೆ ಹಾಗೆ ಅವನು ಕಂಪ್ಲೀಟಾಗಿ ವೆಲ್ ಡೆವಲಪ್ ಆಗಿದ್ದಾನೆ ಅಂತಂದರೆ ಅದು ಆಫ್ಟರ್ ದ ಏಜ್ ಆಫ್ 6. ಅಂದರೆ ಅಪ್ ಟು ದ 6 years ಅವನು ಡೈಲಿ ಅಂದರೆ ಬೈ ದ ಇಯರ್ ಅವನು ಒಂದೊಂದು ಆಸ್ಪೆಕ್ಟನ್ನು ಕಲಿತಾ ಹೋಗ್ತಾನೆ. ಅವನು 1 ವರ್ಷದವನಿದ್ದವಾಗ ಅವನಿಗೆ ಸರಿಯಾಗಿ ನಡೆಯೋಕ್ಕೆ ಬರ್ತಿರಲ್ಲ. ಅದೇ ನಾವು 2ನೇ ವರ್ಷಕ್ಕೆ ನೋಡಿದವಾಗ ಹಿ ಆಲ್ರೆಡಿ ಸ್ಟಾರ್ಟೆಡ್ ರನ್ನಿಂಗ್. ಅದೇ ನಾವು 3 ವರ್ಷಕ್ಕೆ ನೋಡಿದಾಗ ಸೆಲ್ಫ್ ಈಟಿಂಗ್ ಎಬಿಲಿಟಿ, ಅದ್ರ ಜೊತೆಗೇ ಟಾಯ್ಲೆಟ್ ಟ್ರೈನ್ಡ್ ಆಗಿರ್ತವೆ. ಸೊ ಮೊದಲೆಲ್ಲ ಎಲ್ಲಿ ಬೇಕಾದಲ್ಲಿ ಸುಸು ಮಾಡೋದು, ಕಕ್ಕ ಮಾಡೋದು ಮಾಡ್ತಿರ್ತವೆ. ಬಟ್ ಬೈ ದ ಏಜ್ ಆಫ್ 3 years ದೇ ಗಾಟ್ ದ ನಾಲೆಜ್ ಆಫ್ ಹೌ ಟು ಗೋ ಫಾರ್ ಟಾಯ್ಲೆಟ್ ಟ್ರೈನಿಂಗ್. ಅಂದರೆ ನಾವು ಎಲ್ಲಿ ಬೇಕಾದಲ್ಲಿ ಟಾಯ್ಲೆಟ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅವರಲ್ಲಿ ಬೆಳೆಯುತ್ತೆ. ಈ ರೀತಿ ಒಂದು ಮಗು
ಒಂದು ಮಗುವಿಗೆ ಅವನ ಪರ್ಸ್ನಲ್ ಮತ್ತು ಸೋಷಿಯಲ್ ಹ್ಯಾಬಿಟ್ಸ್ ಅಂದರೆ ಇನ್ನೊಬ್ಬರನ್ನ ಮಾತಾಡಿಸೋದು, ಮನೆಗೆ ಬಂದಿರೋ ಗೆಸ್ಟನ್ನು ಮಾತಾಡಿಸೋದು, ಸ್ಕೂಲಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಮನೇಲಿ ಹೇಗೆ ಬಿಹೇವ್ ಮಾಡಬೇಕು, ವಾಟ್ ಈಸ್ ದ ಗುಡ್ ಹ್ಯಾಬಿಟ್ಸ್, ವಾಟ್ ಈಸ್ ದ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಎಲ್ಲ ತಿಳ್ಕೊಳ್ಳೋದು ಬೈ ದ ಏಜ್ ಆಫ್ 6 ಅನ್ನೋಷ್ಟೊತ್ತಿಗೆ ಮಗು ತಿಳ್ಕೊಂಡಿರುತ್ತೆ. ಡ್ಯೂರಿಂಗ್ ದಿಸ್ period, a child needs to explore and opportunities to experiment with a variety of experience, object and place. ಸೊ ನೀವು ಬಹುಶಃ ನೀವು ನೋಡಿರಬಹುದು, ಅಥವಾ ನೀವು ಚಿಕ್ಕವರಿದ್ದಾಗ ಇದನ್ನೇ ಮಾಡಿರ್ತೀವಿ, ಪ್ರಶ್ನೆ ಕೇಳುವಂತಹ ಕುತೂಹಲ, ಕ್ಯೂರಿಯಾಸಿಟಿ. ಈ ಕ್ಯೂರಿಯಾಸಿಟಿ ಅನ್ನೋದು ಏನು ಮಾಡುತ್ತೆ ಮಗುವಿಗೆ, ಅವನಿಗೆ ಎಕ್ಸ್ಪ್ಲೋರ್ ಮಾಡುತ್ತೆ, ಬೇರೆ ಬೇರೆ ಕಲಿಕೆಯನ್ನು ಅಳವಡಿಸ್ಕೊಳ್ಳೋಕ್ಕೆ ಎಕ್ಸ್ಪ್ಲೋರ್ ಮಾಡುತ್ತೆ. ಸೊ ಈ ಏಜಲ್ಲಿ ನಾವು ಮಕ್ಕಳಿಗೆ ಬೇರೆ ಬೇರೆ ವಿಧಾನಗಳ ಕಲಿಕೆಗಳನ್ನು ನಾವು ಕೊಡೋದ್ರಿಂದ ಏನಾಗುತ್ತೆ, ಮಗುವಿನ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಸೊ ವಿ ಹ್ಯಾವ್ ಟು ಪ್ರೊವೈಡ್ ಅ ವೆರೈಟೀಸ್ ಆಫ್ ಎಕ್ಸ್ಪೀರಿಯನ್ಸ್, ಆಬ್ಜೆಕ್ಟ್ ಆ್ಯಂಡ್ ಪ್ಲೇಸ್. ಸೊ ಆ ಮಗುವಿಗೆ 3 ವರ್ಷದ ಮಗುವಿಗೆ ಏನು ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಯಾವುದು ಎಡಿಬಲ್ಲು, ಯಾವುದು ನಾಟ್ ಎಡಿಬಲ್ ಆ್ಯಂಡ್ ನಾಟ್ ಎಡಿಬಲ್ ಅಂತಂದರೆ ತಿನ್ನೋದಕ್ಕೆ ಯೋಗ್ಯ ಇರುವಂತಹ ವಸ್ತುಗಳು ಯಾವುದು ಆಟಾಡೋಕ್ಕೆ ಯೋಗ್ಯ ಇರುವಂಥ ವಸ್ತುಗಳು, ಯಾವುದು ಡೇಂಜರ್ ಝೋನುಗಳು, ಯಾವುದು ಡೇಂಜರ್ ಝೋನ್ ಅಲ್ಲ. ಸೊ ಈ ರೀತಿ ಕಾನ್ಸೆಪ್ಟ್ಗಳು ಅವನ ತಲೆಯಲ್ಲಿ ಬರಬೇಕಂದ್ರೆ ವಿ ಶುಡ್ ಪ್ರೊವೈಡ್ ಹಿಮ್ ಅಪಾರ್ಚುನಿಟೀಸ್, ಅಂದರೆ ಅವಕಾಶಗಳನ್ನು ನಾವು ಕೊಡಬೇಕು ಅವನಿಗೆ ತನ್ನನ್ನು ತಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಆಲ್ಸೋ ಹಿ ರಿಕ್ವೈರ್ಸ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೀನಿಂಗ್ಫುಲ್ ಇಂಟ್ರ್ಯಾಕ್ಷನ್ ವಿತ್ ಅಡಲ್ಟ್ಸ್ ಆ್ಯಂಡ್ ಪಿಯರ್ ಗ್ರೂಪ್. ಫರ್ದರ್ ಹಿ ಆಲ್ಸೋ ನೀಡ್ ಎಮೋಷ್ನಲಿ ಸೆಕ್ಯೂರ್ ಆ್ಯಂಡ್ ಸಪೋರ್ಟಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ಈ ಪೀರಿಯಡಲ್ಲಿ ಅವನಿಗೆ ಆ ಅನುಭವಗಳನ್ನು ಹೆಚ್ಚಿಗೆ ಅವಕಾಶಗಳನ್ನು ಕೊಡಬೇಕು. ಏನಕ್ಕೆ ಅಂದರೆ ಅವನ ಅನುಭವ ಹೆಚ್ಚಿಗೆ ಆಗಲಿಕ್ಕೆ, ದೊಡ್ಡವ್ರ ಜೊತೆ ಅವನಿಗೆ ಬಿಡಬೇಕು. ದೊಡ್ಡವರು ಅಂತಂದರೆ ಅಜ್ಜ ಅಜ್ಜಿ ಆಗಿರಬಹುದು, ಅಂಕಲ್ ಆಂಟಿ ಆಗಿರಬಹುದು, ಅವನ ಪಿಯರ್ ಗ್ರೂಪ್ ಅಂದರೆ ಅವನ ಏಜ್ ಮೇಟ್ಸು. ಸೊ ದಟ್ ಅವನಲ್ಲಿ ಯಾವ ಗುಣಗಳು ಎನ್ರಿಚ್ ಆಗ್ತಾ ಹೋಗುತ್ತೆ ಅಂತಂದರೆ ಅವನಿಗೆ ಕಲಿಯುವಂತಹ, ಅಂದರೆ ಇದೇನು ಅದೇನು ಅಂತ ಹೇಳಿಬಿಟ್ಟು ಅವನಿಗೆ ಕುತೂಹಲ ಇರುತ್ತೆ. ಸೊ ನಿಮಗೆ ಯೂಶ್ವಲಿ ಒಂದು ಎಕ್ಸಾಂಪಲ್ ಜನರಲ್ಲಿ ಎಲ್ಲರಿಗೂ ಗೊತ್ತಿರೋವಂಥದ್ದು, ಮಗುಗೆ ಬೆಂಕಿಯನ್ನು ನೋಡಿ ಅದು ಚೆನ್ನಾಗಿ ಕಾಣೋದಕ್ಕೆ ಅದನ್ನು ಹೋಗಿ ಮುಟ್ಟಿದಾಗ ಅದು ಗೊತ್ತಾಗುತ್ತೆ ಅದು ಬೆಂಕಿ, ಅದನ್ನು ಮುಟ್ಟಿದರೆ ಸುಟ್ಟೋಗುತ್ತೆ ಅಂತ. ಸೊ ಅಂಟಿಲ್ ಅನ್ಲೆಸ್ ಅದು ತಾನೇ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಆ ಮಗುವಿಗೆ ತಿಳುವಳಿಕೆ ಬರಲ್ಲ. ಸೊ ಹಾಗಾಗಿ ವಿ ಶುಡ್ ಪ್ರೊವೈಡ್ ದ ಅಪಾರ್ಚುನಿಟಿ ಫಾರ್ ಲರ್ನಿಂಗ್ so that they can have a very enhancing environment. ನಾವು ಅದಕ್ಕೆ ಸಪೋರ್ಟಿವ್ ಕಲಿಕೆಯ ವಾತಾವರಣವನ್ನು ಈ ಪೀರಿಯಡಲ್ಲಿ ಕೊಡಬೇಕು. ಸೊ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್, ಇಟ್ ಈಸ್ ದ ಫೌಂಡೇಶನ್ ಪೀರಿಯಡ್ ಫಾರ್ ಫ್ಯೂಚರ್ ಡೆವಲಪ್ಮೆಂಟ್. ಇಲ್ಲಿ ನಾವು ಹೇಗೆ ಫೌಂಡೇಶನ್ ಹಾಕ್ತೀವೋ ಹಾಗೆ ಆ ಮಗು ತಾನೇನು ಕಲಿಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಕುತೂಹಲ ಮೂಡುತ್ತೆ. ಸೊ ಆ ಟೈಮಲ್ಲಿ ಅವನಿಗೆ ನಾವು ಈ ಕಲಿಕೆಗಳನ್ನು ಕಲಿಬೇಕು ಅನ್ನೋ ಒಂದು ಮನಸ್ಥಿತಿನ ನಾವು ಮೂಡಿಸ್ಲಿಲ್ಲ ಅಂತಂದರೆ ಅದು ಫ್ಯೂಚರಲ್ಲಿ ಒಂದು ಒಳ್ಳೆಯ ನಾಗರಿಕ ಆಗಿ ಹೊರಬರೋದು ತುಂಬಾ ಕಷ್ಟ ಆಗುತ್ತೆ. ಈಗ ಒಬ್ಬ ಮಗುವಿಗೆ ನಾವು ಓದೋ ಬಗ್ಗೆ ಜಾಸ್ತಿ ಹೇಳೋದ್ರಿಂದ ಅವನಿಗೆ ಸ್ಕೂಲಿಗೆ ಹೋಗೋ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ವಿವಿಧ ರೀತಿಯ ಆಟಗಳನ್ನು ಹೇಳೋದ್ರಿಂದ ಈ ಸ್ಕೂಲಲ್ಲಿ ತುಂಬ ಜನ ಮಕ್ಕಳಿರ್ತಾರೆ, ಟೀಚರ್ಸು ಆಟ ಆಡಿಸ್ತಾರೆ. ಸೊ ಈ ರೀತಿ ನಾವು ಈ ಭಾವನೆಗಳನ್ನು ಬೆಳೆಸೋದ್ರಿಂದ ಮಗು ಸ್ಕೂಲಿಗೆ ಹೋಗಲಿಕ್ಕೆ ಒಪ್ಕೊಳ್ಳುತ್ತೆ. ನಾವು ಯಾವುದೇ ಆ್ಯಕ್ಟಿವಿಟಿ ಮಾಡಲಾರ್ದೆ 3 ವರ್ಷದವರೆಗೂ ಚೆನ್ನಾಗಿ ಉಣಿಸಿ ತಿನ್ನಿಸಿ ಮನೆಯಲ್ಲಿರಿಸಿ ಆಮೇಲೆ ಸಡನ್ನಾಗಿ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹೋದವಾಗ ಏನಾಗುತ್ತೆ, ಭಾಗಂಶ ಮಕ್ಕಳುಗಳು ಸ್ಕೂಲಿಗೆ ಹೋಗಲಿಕ್ಕೆ ಬೇಡ ಅಂತವೆ, ಆಮೇಲೆ ಹಠ ಮಾಡ್ತವೆ, ಅಳುತ್ತವೆ, ಅಡ್ಜಸ್ಟ್ ಆಗಲಿಕ್ಕೇ ಒಂದು 6 to 1 yearವರೆಗೂ ತೊಗೊಂಡ್ಬಿಡ್ತಾರೆ. 6 months to 1 yearವರೆಗೂ ತೊಗೊಂಡ್ಬಿಡ್ತಾರೆ. ಸೊ ಹಾಗಾಗಿಬಿಟ್ಟು ದಿಸ್ ಈಸ್ ದ ಫೌಂಡೇಶನ್ ಪೀರಿಯಡ್ ಫಾರ್ ಫ್ಯೂಚರ್ ಡೆವಲಪ್ಮೆಂಟ್ ಬಿಟ್ವೀನ್ 3 to 6 year ಆಫ್ ಏಜ್. ಸೊ ಈ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಅನ್ನೋದು ಯಾವಾಗ ಅಂದರೆ 3 to 6 years ಆಫ್ ದ ಏಜ್, ಆ ಪೀರಿಯಡ್ ಆಫ್ ಓವರಾಲ್ ಡೆವಲಪ್ಮೆಂಟ್. ಸೊ ಈ ಪೀರಿಯಡಲ್ಲಿ ಓವರಾಲ್ ಡೆವಲಪ್ಮೆಂಟ್ ಆಗುತ್ತೆ. ಯಾವುದ್ಯಾವುದು, ದ ಚೈಲ್ಡ್ ಗ್ರೋಸ್ ಇನ್ ಆಲ್ 5 areas ಆಫ್ ಡೆವಲಪ್ಮೆಂಟ್, ಫಿಸಿಕಲ್, ಮೆಂಟಲ್, ದಟ್ ಈಸ್ ಕಾಗ್ನಿಟಿವ್, ಲ್ಯಾಂಗ್ವೇಜ್, ಸೋಷಿಯಲ್ ಆ್ಯಂಡ್ ಇಮೋಷ್ನಲ್. ಸೊ ಈ ಏಜಲ್ಲಿ ಅಂದರೆ ಈ ಅರ್ಲಿ ಚೈಲ್ಡ್ಹುಡ್ ಪೀರಿಯಡಲ್ಲಿ ಮಗು ಫಿಸಿಕಲಿನೂ ಫಿಟ್ ಆಗುತ್ತೆ, ಅಲ್ಲಿ
ಮೋಟಾರ್ ಡೆವಲಪ್ಮೆಂಟ್ ಆಗುತ್ತೆ, ಗ್ರಾಸ್ ಆ್ಯಂಡ್ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಆಗುತ್ತೆ, ಜೊತೆಗೆ ಕಾಗ್ನಿಟಿವ್ ಎನ್ಹ್ಯಾನ್ಸ್ಮೆಂಟ್ ಆಗುತ್ತೆ, ಲ್ಯಾಂಗ್ವೇಜ್ ಕಲಿಯುತ್ತೆ, ಸೋಷಿಯಲ್ ಡೆವಲಪ್ಮೆಂಟ್ ಕಲಿಯುತ್ತೆ, ಇಮೋಷ್ನಲ್ ಡೆವಲಪ್ಮೆಂಟು ಕೂಡ ಅವನಲ್ಲಿ ಮೂಡಿಬರುತ್ತೆ. ಸೊ ದಿಸ್ ಈಸ್ ದ ಪಿರಿಯಡ್, ಅಂದರೆ ಫೌಂಡೇಶನ್ ಪಿರಿಯಡ್. ಈ ಪಿರಿಯಡಲ್ಲಿ ನಾವು ಹೇಗೆ ಮಗುನ ಎಕ್ಸ್ಪ್ಲೋರ್ ಮಾಡ್ತೀವೋ ಹಾಗೆ ಮಗು ಈ ಆಲ್ ಏರಿಯಾದಲ್ಲೂ ಅಭಿವೃದ್ಧಿ ಹೊಂದುತ್ತಾನೆ. ಅ ಪೀರಿಯಡ್ ಆಫ್ ಮ್ಯಾಕ್ಸಿಮಮ್ ಲರ್ನಿಂಗ್, ಎನಿ ಡ್ಯಾಮೇಜ್ ಡನ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಹ್ಯಾಸ್ ಅ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಆನ್ ಚೈಲ್ಡ್ ಪರ್ಸ್ನಾಲಿಟಿ. ಈ ಟೈಮಲ್ಲಿ ಏನಾದರೂ ಅವನಿಗೆ ಎಫೆಕ್ಟ್ ಆಯಿತು ಅಥವಾ ಎನಿ ಡ್ಯಾಮೇಜ್ ಆಯಿತು ಅಂದರೆ ಇದು ಅವನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ಆ್ಯಕ್ಸಿಡೆಂಟ್ ಫಾಲ್ ಆಗುತ್ತೆ, ಅವನಿಗೆ ಬ್ರೈನಿಗೆ ಏನಾದರೂ ಏಟು ಬಿತ್ತು ಅಂತಂದರೆ ಅವನಿಗೆ ಕಾಗ್ನಿಟಿವ್ಲಿ ಇಂಪೇರ್ ಆಗಬಹುದು ಅವನು. ಸೊ ಆ ರೀತಿ ಏನೋ ಒಂದು ಆ್ಯಕ್ಸಿಡೆಂಟಲ್ಲಿ ಕೈ ಮುರ್ಕೋಬಹುದು, ಕಾಲು ಮುರ್ಕೋಬಹುದು. ಈ ರೀತಿ ಯಾವುದನ್ನು ನಾವು ಸರಿಪಡಿಸ್ಲಿಕ್ಕಾಗಂಗಿಲ್ಲ ಅಂತಹ ಡ್ಯಾಮೇಜ್ ಆದವಾಗ ಅಲ್ಲಿ ಆ ವ್ಯಕ್ತಿತ್ವದ ವಿಕಸನದ ಮೇಲೆ ಪರಿಣಾಮ ಬೀರುತ್ತೆ. ಅದಲ್ಲದೆ ಒಂದು ಮಗುವಿನ ಮನಸ್ಸಿನ ಮೇಲೆ ಇಮೋಷ್ನಲಿ ಅಂತಂದರೆ, ಈಗ ಪೇರೆಂಟ್ಸು ತುಂಬ ಅಗ್ರೆಸಿವ್ ಆಗಿದ್ದು ಮಗುವಿನ ಮೇಲೆ ಗಮನ ಕೊಡ್ತಾ ಇರಲ್ಲ ಅಂತಂದರೆ ಆ ಮಗುಗೆ ಪೇರೆಂಟ್ಸ್ ಮೇಲೆ ಲವ್ ಇರಲ್ಲ, ಅಫೆಕ್ಷನ್ ಇರಲ್ಲ, ಅಟೆನ್ಷನ್ ಇರಲ್ಲ. ಸೊ ಅವನು ಕೂಡ ಒಂದು ಅಗ್ರೆಸಿವ್ ವೇಯಲ್ಲೇ ಬೆಳೀತಾನೆ. A period where the child's brain, intellectual and social competence proceed more rapidly than any other time. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಮಗುವಿನ ಬ್ರೈನ್ ಒಂದು ಇಂಟೆಲೆಕ್ಚುಲಿ ಸೋಷಿಯಲ್ ಕಾಂಪಿಟೆನ್ಸಲ್ಲಿ ತುಂಬ ಜಾಸ್ತಿನೇ ಬೆಳವಣಿಗೆ, ಅಂದರೆ ಈ ಟೈಮಲ್ಲಿ ನಾವೇನೇ ಹೇಳಿದ್ರು ಅದು ಈಸಿಲಿ ಗ್ರ್ಯಾಸ್ಪ್ ಮಾಡುತ್ತೆ. ಅದು ಫುಲ್ ಅದರಲ್ಲೇ ಅದು ಬೇಗ ಕಲಿಯುವಂತಹ ಸ್ಪೀಡ್ ಏನಿದೆ, ರ್ಯಾಪಿಡ್ ಅಂತ ಹೇಳ್ತೀವಿ, ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಮಗುವಿನ ಇಂಟೆನ್ಸಿಟಿ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿಬಿಟ್ಟು ನಾವು ಈ ಟೈಮಲ್ಲಿ ಅವನಿಗೆ ಇಂಟೆಲೆಕ್ಚುಲಿ ಮತ್ತು ಸೋಷಿಯಲ್ ಕಾಂಪಿಟೆನ್ಸಿಗೆ ನಾವು ಹೇಗೆ ಮುಂದುವರಿಬೇಕು ಅನ್ನೋದನ್ನು ಹೇಳ್ಕೊಡೋದ್ರಿಂದ ಚೈಲ್ಡ್ ಬ್ರೈನು ಇಂಪ್ರೂವ್ ಆಗುತ್ತೆ. A period where the child needs a stimulating environment. If early experience of child are enriching, he develops to his full potential. ಸೊ ಈ ಟೈಮಲ್ಲಿ ಅಂದರೆ ಅರ್ಲಿ ಪೀರಿಯಡಲ್ಲಿ ಯಾವ ಮಗುವನ್ನ ಕರೆಕ್ಟಾಗಿ ಸ್ಟಿಮ್ಯುಲೇಟಿಂಗ್ ಎನ್ವಿರಾನ್ಮೆಂಟ್ ಅಂದರೆ ಪ್ರಚೋದನಾತ್ಮಕ ವಾತಾವರಣ, ಅವನಿಗೆ ಕಲಿಯೋಕ್ಕೆ ಪ್ರಚೋದನಾತ್ಮಕ ವಾತಾವರಣನ ಕ್ರಿಯೇಟ್ ಮಾಡಬೇಕು. ಡಿಫ್ರೆಂಟ್ ಥಿಂಗ್ಸ್ ಬಗ್ಗೆ ಯಾವುದಕ್ಕೆ ಮಾಹಿತಿ, ಡಿಫ್ರೆಂಟ್ ಶೇಪ್ಸ್ ಆಗಿರ್ಬೋದು, ಡಿಫ್ರೆಂಟ್ ಕಲರ್ಸ್ ಆಗಿರಬಹುದು, ವಾಟ್ ಈಸ್ ಸ್ಕೂಲ್, ವಾಟ್ ಈಸ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ ಅಂದ್ರೇನು, ವೆಹಿಕಲ್ಸ್ ಬಗ್ಗೆ ನಾಲೆಜ್ ಕೊಡೋದು, ವೆಹಿಕಲ್ಸ್ ಹೇಗೆ ರನ್ ಆಗುತ್ತೆ ಅನ್ನೋದೊಂದು, ಅಂದರೆ ವೆಹಿಕಲ್ಗೆ ಏನು ಬೇಕು, ಪೆಟ್ರೋಲ್ ಬೇಕು, ಮನುಷ್ಯನಿಗೆ ಏನು ಬೇಕು, ನೀರು, ಆಹಾರ ಬೇಕು. ಈ ರೀತಿ ಕಾನ್ಸೆಪ್ಟ್ಗಳನ್ನು ನಾವು ಅವನಿಗೆ ಕೊಡ್ತಾ ಹೋಗೋದ್ರಿಂದ ಮಗು ಕಲಿಕೆಯಲ್ಲಿ ಪರಿಣಾಮ ಬೀರುತ್ತೆ. ಅವನು ಸಹ ಒಂದು ಒಳ್ಳೆಯ ವಾತಾವರಣ, ಅವನು ತನ್ನನ್ನು ತಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೆಕ್ಸ್ಟ್ ಫೌಂಡೇಶನ್ ಆಗಿ ವರ್ಕೌಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಸ್ಟಿಮ್ಯುಲೇಟಿಂಗ್ ಎನ್ವಿರಾನ್ಮೆಂಟ್ ಕೊಡಲಿಲ್ಲ ಅಂತಂದರೆ ಮಗುವಿನ ಬೆಳವಣಿಗೆಯಲ್ಲಿ ನಾವು ಕುಂಠಿತ ಕಾಣ್ಬೋದು. ನೀವು ಅಬ್ಸರ್ವ್ ಮಾಡಬಹುದು, ಕೆಲವೊಂದು ತಾಯಿಯರ ಕಂಪ್ಲೇಂಟ್, ನನ್ನ ಮಗ ABCD ಹೇಳಲ್ಲ, ಎಲ್ಲ ಮಕ್ಕಳು ಹೇಳುತ್ತಾರೆ, ಇವನ ಏಜಲ್ಲಿ ಮಾತಾಡ್ತಾರೆ, ಇವನ ಏಜಲ್ಲಿ ಓಡಾಡ್ತಾ ಇದ್ದಾರೆ, ನನ್ನ ಮಗು ಏನು ಮಾಡ್ತಾಯಿಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಸ್ಟಿಮ್ಯುಲೇಷನ್. So we should provide a proper stimulating environment. So previous we had discussed about ECC introduction. Today we are going to deal with need for ECC. So need ಅಂದ್ರೇನು, ಅವಶ್ಯಕತೆ. ECC ಅವಶ್ಯಕತೆ ಯಾಕಿದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿಬಿಟ್ಟು ಒನ್ ಬೈ ಒನ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡೋಣ. ದ ಚಿಲ್ಡ್ರನ್ ಆಫ್ ಟುಡೇ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ ಎಕ್ಸ್ಟ್ರೀಮ್ಲಿ ಕಾಂಪ್ಲೆಕ್ಸ್ ಆ್ಯಂಡ್ ಕ್ವಿಕ್ಲಿ ಚೇಂಜಿಂಗ್ ವರ್ಲ್ಡ್ ಆಫ್ ಟುಮಾರೋ. ದ ಸಿಟಿಸನ್ ಆಫ್ ಟುಮಾರೋ ಆರ್ ಟು ಬಿ equipped with intelligence and physical skills. The foundation for this must be laid in the ECC center. Our nation, future, prosperity and strength depend on the way we build up the character and habit of our children. ಸೊ ನಾವು ನಾಳೆಗಾಗಿ ಇವತ್ತೇ ಎಲ್ಲ ತಯಾರಿನ
ಮಾಡ್ಕೋಬೇಕಾಗುತ್ತೆ. ಮಕ್ಕಳಲ್ಲಿ ತುಂಬ ಕಾಂಪ್ಲೆಕ್ಸ್ ಮತ್ತು ಕ್ವಿಕ್ಲಿ ಚೇಂಜಿಂಗ್ ವರ್ಡ್ ಇದು. ಸೊ ಹಾಗಾಗಿಬಿಟ್ಟು ಈ ಕ್ವಿಕ್ಲಿ ಮತ್ತು ಕಾಂಪ್ಲೆಕ್ಸ್ ಆಗಿರೋ ವರ್ಡಲ್ಲಿ ಈ ಮಕ್ಕಳು ಯಾವ ರೀತಿ ಇಂಟೆಲೆಕ್ಚುಲಿ ಫಿಸಿಕಲಿ ಸ್ಕಿಲ್ಸ್ಗಳನ್ನು ಅಡಾಪ್ಟ್ ಮಾಡ್ಕೋಬೇಕು, ಯಾವ ರೀತಿ ಅವು ಇವಾಗಿನ ವಾತಾವರಣಕ್ಕೆ ಹೊಂದ್ಕೋಬೇಕು ಅಂತ ನಾವೇನು ಯೋಚನೆ ಮಾಡ್ತೀವಿ, ಅದಕ್ಕೆ ನಾವು ಫಸ್ಟು ಫೌಂಡೇಶನ್ ಹಾಕಬೇಕು, ಅದು ಥ್ರೂ ECC ಸೆಂಟರ್. ಸೊ ನಮ್ಮ ಇದೇನಿದು ಫೌಂಡೇಶನ್ ಅಂತ ಹೇಳ್ತಾ ಇದ್ದೀವಿ, ಈ ಫೌಂಡೇಶನ್ ನಾಟ್ ಓನ್ಲಿ ಫಾರ್ ದ ಚಿಲ್ಡ್ರನ್, ಇಟ್ಸ್ ಆಲ್ಸೋ ಫಾರ್ ದ ನೇಷನ್ ಫ್ಯೂಚರ್. ಸೊ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಾವೇನು ಮಾತಾಡ್ತೀವಿ. ಸೊ ಅದ್ರ ಪ್ರಕಾರ ಈ ಟುಡೇಸ್ ಫೌಂಡೇಶನ್ ವಿಲ್ ಬಿ ಟುಮಾರೋ ಸ್ಟ್ರೆಂತ್. ನೆಕ್ಸ್ಟ್, ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಈಸ್ ಅ ಪ್ರಿರಿಕ್ವಿಸಿಟ್ ಫಾರ್ ದ ಹೆಲ್ದಿ ಮೆಂಟಲ್ ಆ್ಯಂಡ್ ಇಮೋಷನಲ್ ಡೆವಲಪ್ಮೆಂಟ್ ಫಾರ್ children. The rate of development of the child during this period is so fast that the children can be given more meaningful learning experience. So ಇದು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಏನು ಅಂತಂದರೆ, ಒಂದು ಹೆಲ್ದಿ ಆರೋಗ್ಯಕರವಾಗಿ ಭಾವನಾತ್ಮಕವಾಗಿ ಅದಲ್ಲದೆ ಮಾನಸಿಕವಾಗಿಯೂ ಅಂದರೆ ಬೌದ್ಧಿಕವಾಗಿಯೂ ಮಕ್ಕಳಲ್ಲಿ ಬೆಳವಣಿಗೆಯನ್ನು ತರೋಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್, ಇಟ್ಸ್ ಅ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಇಮೋಷ್ನಲ್ ಡೆವಲಪ್ಮೆಂಟನ್ನು ಇಲ್ಲಿ ಒಂದು ಮಟ್ಟಕ್ಕೆ ತರುವಂತಹ ಕೆಲಸ ಇಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ನಿಂದ ದೊರಕುತ್ತೆ. ಸೊ ಇಲ್ಲಿ ಈ ಅರ್ಲಿ ಚೈಲ್ಡ್ಹುಡ್ ಪೀರಿಯಡಲ್ಲಿ ಗ್ರೋತ್ ಆಫ್ ದ ಚೈಲ್ಡ್ ಅಂದರೆ ದ ರೇಟ್ ಆಫ್ ದ ಡೆವಲಪ್ಮೆಂಟ್ ಏನಾಗುತ್ತೆ ಅಂತಂದರೆ ಫಾಸ್ಟಾಗಿರುತ್ತೆ. ಸೊ ಈ ಫಾಸ್ಟ್ನೆಸ್ಸಲ್ಲಿ ನಾವು ಅವರಿಗೆ ಕರೆಕ್ಟಾಗಿ ಮೀನಿಂಗ್ಫುಲ್ಲಾಗಿ ಲರ್ನಿಂಗ್ ಎಕ್ಸ್ಪೀರಿಯನ್ಸಸನ್ನು, ಲರ್ನಿಂಗ್ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಸೊ ಯಾಕೆ ನಾವು ಈ ECC ಬೇಕು ಅನ್ನೋದಕ್ಕೆ ಸಮ್ ಪಾಯಿಂಟ್ಸ್ ಇದ್ದಾವೆ. ಆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ನೆಸೆಸಿಟಿ. ಸೊ ಸಾಮಾಜಿಕವಾಗಿ, ಆರ್ಥಿಕವಾಗಿ ಇದೊಂದು ಅವಶ್ಯಕತೆ ಆಗಿಬಿಟ್ಟಿದೆ. ಟೇಕಿಂಗ್ ಕೇರ್ ಆಫ್ ದ ಚೈಲ್ಡ್ ನೀಡ್ಸ್. ಸೊ ಮಕ್ಕಳಿಗೆ, ಒಂದು ಮಗುವಿಗೆ ಏನು ಅವನ ಅವಶ್ಯಕತೆ, ಏನು ಅವಳ ಅವಶ್ಯಕತೆ ಇದೆಯೋ ಅದನ್ನು ಪೂರೈಸೋದು. ಟು ಪ್ರೊವೈಡ್ ಎನ್ರಿಚ್ಡ್ ಸ್ಟಿಮ್ಯುಲೇಟಿಂಗ್ ಎನ್ವಿರಾನ್ಮೆಂಟ್ ಫಾರ್ ಆಪ್ಟಿಮಮ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ಒಂದು ಮಗು ಬೌದ್ಧಿಕವಾಗಿ ಹಾಗೂ ದೈಹಿಕವಾಗಿ, ಭಾವನಾತ್ಮಕವಾಗಿ, ನೈತಿಕವಾಗಿ ಓವರಾಲ್ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಿ, ಈ ಓವರಾಲ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ನಮಗೆ ECCಯ ಅವಶ್ಯಕತೆ ಇದೆ. ಟು ಪ್ರೊವೈಡ್ ಕಂಪನಿ ಆಫ್ ಅ ಪಿಯರ್ ಗ್ರೂಪ್ ಟು ಡೆವಲಪ್ ಸೋಷಿಯಲ್ ಸ್ಕಿಲ್ಸ್. ಸೊ ಪಿಯರ್ ಗ್ರೂಪ್ ಅಂದರೆ ಅದೇ ಏಜಿನ ಮಕ್ಕಳ ಜೊತೆಗೆ ಬೆರೀಲಿಕ್ಕೆ ಒಂದು ಅವಕಾಶ ಕೊಡೋದ್ರಿಂದ ಮಕ್ಕಳ ಡೆವಲಪ್ಮೆಂಟ್ ಅದು ಇದರಲ್ಲಿ ಸೋಷಿಯಲ್ ಸ್ಕಿಲ್ಸಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಈ ಕೆಲಸಕ್ಕೆ ನಮಗೆ ECC ಬೇಕಾಗುತ್ತೆ. ಸೊ ಪಿಯರ್ ಗ್ರೂಪನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಪಿಯರ್ ಗ್ರೂಪಲ್ಲಿ ಮಗುವನ್ನು ಬಿಡೋದಕ್ಕೆ ನಮಗೆ ECC ಒಂದು ದಾರಿಯಾಗುತ್ತೆ. ಪ್ರೊವೈಡ್ಸ್ ಬೇಸಿಕ್ ಎಜುಕೇಷನ್ ಫಾರ್ ಫ್ಯೂಚರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಮಗುವಿನ ಮುಂದಿನ ಭವಿಷ್ಯಕ್ಕೆ ಹಾಗೂ ಬೆಳವಣಿಗೆಗೆ ಇದು ECC ಬೇಸಿಕ್ ಎಜುಕೇಷನನ್ನು ಕೊಡುತ್ತೆ. ಪ್ರಮೋಟ್ಸ್ ಬೆಟರ್ ಅಡ್ಜಸ್ಟ್ಮೆಂಟ್ ಟು ಫಾರ್ಮಲ್ ಸ್ಕೂಲಿಂಗ್. ಸೊ ಏನು 6 ಇಯರ್ಸ್ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಸೇರ್ತಾರೋ, ಸೊ ಅದಕ್ಕೆ ಇದೇನಾಗುತ್ತೆ, ಇದೊಂದು ಬೇಸ್ ಆಗುತ್ತೆ ಫಾರ್ ಬೆಟರ್ ಅಡ್ಜಸ್ಟ್ಮೆಂಟ್. ಸೊ ಮಕ್ಕಳಿಗೆ ನಾವು ತಕ್ಷಣವೇ ಸ್ಕೂಲಿಗೆ ಹಾಕೋಕ್ಕಾಗಲ್ಲ. ಒಂದು ವೇಳೆ ಸ್ಕೂಲಿಗೆ ಹಾಕಿದರೂ ಆ ಮಕ್ಕಳು ಅಡ್ಜಸ್ಟ್ ಆಗಲ್ಲ. ಸೊ ಇಟ್ಸ್ ಅ ಬೆಟರ್ ಪ್ಲ್ಯಾಟ್ಫಾರ್ಮ್ ಫಾರ್ ಬೆಟರ್ ಅಡ್ಜಸ್ಟ್ಮೆಂಟ್. ಸೊ ಅದಕ್ಕೋಸ್ಕರ ECC ತುಂಬ ಹೆಲ್ಪ್ ಆಗುತ್ತೆ. ಲೆಟ್ ಅಸ್ ಸಿ ದ ಆಬ್ಜೆಕ್ಟಿವ್ಸ್ ಆಫ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್. ಸೊ ಇದರ ಮೇನ್ ಉದ್ದೇಶ ಏನು? ಟು ಡೆವಲಪ್ ಗುಡ್ ಫಿಸಿಕ್, ಅಡಿಕ್ವೇಟ್ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಆ್ಯಂಡ್ ಬೇಸಿಕ್ ಮೋಟಾರ್ ಸ್ಕಿಲ್ಸ್ ಇನ್ ದ ಚೈಲ್ಡ್. ಸೊ ಒಂದು ಮಗುವಿನ ಒಳ್ಳೆಯ ದೈಹಿಕತೆ ಅಂದರೆ ದೈಹಿಕವಾಗಿ ಅದು ಆ ಒಂದು ಹೈಟ್ ಆಯಿತು, ವೇಟ್ ಆಯಿತು ಬೆಳಲಿಕ್ಕೆ, ಅದ್ರ ಜೊತೆಗೆ ಅಡಿಕ್ವೇಟ್ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಆ್ಯಂಡ್ ಬೇಸಿಕ್ ಮೋಟಾರ್ ಸ್ಕಿಲ್ಸ್ ಇನ್ ದ ಚೈಲ್ಡ್. ಸೊ ಅಡಿಕ್ವೇಟ್ ಅಂದರೆ ಏನು? ಸಾಕಷ್ಟು ಪ್ರಮಾಣದಲ್ಲಿ ಅವನಲ್ಲಿ ಈಗ ಓಡೋದಕ್ಕೆ ನಮಗೆ ಲಾರ್ಜ್ ಮಸಲ್ ಸ್ಕಿಲ್ಸ್ ಬೇಕು. ಥ್ರೆಡ್ಡಿಂಗ್ ಮಾಡಲಿಕ್ಕೆ, ಬೀಡಿಂಗ್ ಮಾಡಲಿಕ್ಕೆ ಅಥವಾ ಪೇಂಟಿಂಗ್ ಮಾಡಲಿಕ್ಕೆ ನಮಗೆ ಸ್ಮಾಲ್ ಮಸಲ್ಸ್ ಕೋಆರ್ಡಿನೇಷನ್ ಬೇಕು, ದಟ್ ಈಸ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಬೇಕು. ಸೊ ಈ ಕೋಆರ್ಡಿನೇಷನನ್ನು ಯಾವಾಗ ಬೆಳೆಯುತ್ತೆ ಅಂದರೆ ನಾವು ಅದಕ್ಕೆ ಪ್ರಾಪರ್ ಕೆಲಸ ಕೊಟ್ಟವಾಗ ಮಾತ್ರ ಅದು ಎನ್ಹ್ಯಾನ್ಸ್ ಆಗೋತಾ ಹೋಗುತ್ತೆ.
To develop good health habits and to build up basic skills necessary for personal adjustment. ಸೊ ಈ ECC ಏನು ಮಾಡುತ್ತೆ, ಇದರ ಇನ್ನೊಂದು ಉದ್ದೇಶ ಏನು ಅಂತಂದರೆ, ಇದು ಒಂದು ಒಳ್ಳೆಯ ಹೆಲ್ತ್ ಹ್ಯಾಬಿಟ್ಸ್ಗಳನ್ನು, ಆಮೇಲೆ ಬೇಸಿಕ್ ಸ್ಕಿಲ್ಸ್, ನಮ್ಮ ಪರ್ಸ್ನಲ್ ಅಡ್ಜಸ್ಟ್ಮೆಂಟಿಗೆ ಬೇಸಿಕ್ ಸ್ಕಿಲ್ಸ್ ಏನು ಬೇಕು, ಅದ್ರ ಜೊತೆಗೆ ಒಂದು ಒಳ್ಳೆಯ ಆರೋಗ್ಯ ಹ್ಯಾಬಿಟ್ಸ್ಗಳನ್ನು, ಒಂದು ಹೆಲ್ದಿ ಹ್ಯಾಬಿಟ್ಸ್ಗಳನ್ನು ಬೆಳೆಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಸೊ ಪರ್ಸ್ನಲ್ ಹ್ಯಾಬಿಟ್ಸ್ ಅಂತಂದರೆ ಸೆಲ್ಫ್ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು, ಸೆಲ್ಫ್ ಕೋಂಬಿಂಗ್ ಮಾಡ್ಕೊಳ್ಳೋದು, ಈ ರೀತಿ ಸ್ಕಿಲ್ಸ್ಗಳನ್ನು ಬೆಳೆಸುತ್ತೆ. ಟು ಡೆವಲಪ್ ಡಿಸೈರೇಬಲ್ ಸೋಷಿಯಲ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಮ್ಯಾನರ್ಸ್. ಸೊ ಸೋಷಿಯಲಿ ಡಿಸೈರೇಬಲ್ ಅಂತಂದರೆ ಎಕ್ಸ್ಪೆಕ್ಟಿಂಗ್, ಓಕೆನಾ, ಒಂದು ವ್ಯಕ್ತಿ ಯಾವ ರೀತಿ ಇನ್ನೊಬ್ಬರನ್ನ ಟ್ರೀಟ್ ಮಾಡಬೇಕು, ಇದೆಲ್ಲ ಸೋಷಿಯಲ್ ಮ್ಯಾನರ್ಸ್. ಓಕೆ, ಸೊ ಸೋಷಿಯಲ್ ಆ್ಯಟಿಟ್ಯೂಡ್ಸ್, ಎಕ್ಸ್ಪೆಕ್ಟ್ ಫ್ರಮ್ ಯು, ನೀವು ಹೇಗೆ ಒಬ್ಬರನ್ನ ಆಧರಿಸ್ಬೇಕು, ನೀವು ಹೇಗೆ ನಿಮ್ಗಿಂತ ಚಿಕ್ಕವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಸ್ಕೂಲಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಮನೆಯಲ್ಲೇ ಹೇಗೆ ಬಿಹೇವ್ ಮಾಡಬೇಕು, ದೀಸ್ ಆರ್ ಆಲ್ ದ ಸೋಷಿಯಲ್ ಡಿಸೈರೇಬಲ್ ಆ್ಯಟಿಟ್ಯೂಡ್ಸ್. ಸೊ ಇದನ್ನು ECC ಡೆವಲಪ್ ಮಾಡುತ್ತೆ, ಮ್ಯಾನರ್ಸನ್ನು ಕಲಿಸ್ಕೊಡುತ್ತೆ. To develop emotional maturity and guide the child to express, understand, accept his feelings and emotions. ಸೊ ಮಗುವಿಗೆ ಭಾವನಾತ್ಮಕ ಮ್ಯಾಚುರಿಟಿಯನ್ನು ಬೆಳೆಸುವಲ್ಲಿ ಇದು ಸಹಾಯ ಮಾಡುತ್ತೆ. ಆಮೇಲೆ ಮಗುವಿಗೆ ಸರಿ ಯಾವುದು, ತಪ್ಪು ಯಾವುದು, ಆಮೇಲೆ ಅವನಿಗೇನು ಅನಿಸಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋ ಅಂತಹ ವ್ಯಕ್ತಿತ್ವ, ಆಮೇಲೆ ಏನು ಕಾನ್ಸೆಪ್ಟ್ ಹೇಳ್ತೀವಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂತಹ ವ್ಯಕ್ತಿತ್ವ, ಆಮೇಲೆ ಅವನ ಫೀಲಿಂಗ್ಸನ್ನು ಅವನು ಅಕ್ಸೆಪ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಒಂದು ಸ್ಕೂಲ್ ಸಿಚುವೇಷನಲ್ಲಿ ಎಲ್ಲರ ಜೊತೆಗೆ ಕೂತ್ಕೋಬೇಕು, ಎಲ್ಲರೂ ಸಮವಾಗಿ ಇರಬೇಕು, ಎಲ್ಲರೂ ಸಮವಾಗಿ ಆಟ ಆಡಬೇಕು, ಎಲ್ಲರೂ ಸಮವಾಗಿ ಊಟ ಮಾಡಬೇಕು, ಎಲ್ಲರ ಜೊತೆ ಮಿಂಗಲ್ ಆಗಿರಬೇಕು, ಒಂದು ಒಳ್ಳೆ ಭಾಷೆ ನುಡಿಬೇಕು, ಒಳ್ಳೆ ರೀತಿಯಾಗಿ ನಡ್ಕೊಳ್ಬೇಕು. ಸೊ ಇವೆಲ್ಲವನ್ನು ಮಗು ಮಾಡೋ ಥರ, ಹಾಗೆ ಇವೆಲ್ಲವನ್ನು ಅಕ್ಸೆಪ್ಟ್ ಮಾಡೋ ಥರ ಈ ಸೆಂಟರು ಹೆಲ್ಪ್ ಮಾಡುತ್ತೆ. ಟು ಎನ್ಕರೇಜ್ ಆಸ್ಥೆಟಿಕ್ ಅಪ್ರಿಷಿಯೇಷನ್ ಇನ್ ದ ಚೈಲ್ಡ್. ಸೊ ಆಸ್ಥೆಟಿಕ್ ಅಂತಂದರೆ ಏನಿಲ್ಲಿ ಬ್ಯೂಟಿ. ಸೊ ಮಗುಗೆ ನೀನು ಡಿಸಿಪ್ಲಿನ್ಡ್ ಆಗಿದೆಯಾ, ನೀನು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ತಲೆಯಲ್ಲಿ ಬರೋ ಥರ, ಅಂದರೆ ನಾವು ಡಿಸಿಪ್ಲಿನ್ ಆಗಿರಬೇಕು ಅಂತಂದರೆ ವಿ ಶುಡ್ ಡ್ರೆಸ್ಡ್ ವೆರಿ ವೆಲ್, ನೀಟಾಗಿ ಡ್ರೆಸ್ ಮಾಡ್ಕೋಬೇಕು, ನೀಟಾಗಿ ಡೈಲಿ ಸ್ನಾನ ಮಾಡ್ಕೊಂಡು ಬರಬೇಕು, ಡೈಲಿ ನೀಟಾಗಿ ಡ್ರೆಸ್ ಹಾಕ್ಕೋಬೇಕು, ಹೇರ್ ಕೋಮ್ ಮಾಡಬೇಕು, ನೇಲ್ಸ್ ಕಟ್ಟೆಡ್ ಇರಬೇಕು. ಸೊ ಈ ರೀತಿ ಸ್ಮಾಲ್ ಥಿಂಗ್ಸ್ಗಳ ಅಪ್ರಿಷಿಯೇಷನನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಅವಕ್ಕೆ ಎನ್ಕರೇಜ್ಮೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಫಾರ್ ದ ಆಸ್ಥೆಟಿಕ್ ಅಪ್ರಿಷಿಯೇಷನ್. ಸೊ ಟೀಚರ್ ನನ್ನನ್ನು ಹೊಗಳ್ತಾರೆ, ನಾನು ನೀಟಾಗಿದ್ದರೆ ಟೀಚರ್ಸ್ ನನ್ನನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದು, ಈ ರೀತಿ ಮಕ್ಕಳಲ್ಲಿ ಭಾವನೆ ಬೆಳೆಯುತ್ತೆ. ಸೊ ಇದರಿಂದ ಮಕ್ಕಳಲ್ಲಿ ಆಸ್ಥೆಟಿಕ್ ಅಪ್ರಿಷಿಯೇಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್, ಟು ಸ್ಟಿಮ್ಯುಲೇಟ್ ಇಂಟೆಲೆಕ್ಚುವಲ್ ಕ್ಯೂರಿಯಾಸಿಟಿ ಇನ್ ದ ಚೈಲ್ಡ್ ಕನ್ಸರ್ನಿಂಗ್ ಹಿಸ್ ಎನ್ವಿರಾನ್ಮೆಂಟ್. ಸೊ ಅವನ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟಲ್ಲಿ ಅವನಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಕೊಳ್ಳುತ್ತೆ. ಸೊ ಇದನ್ನು ಯಾವ ರೀತಿ ಆಟ ಆಡಬೇಕು, ಈ ಆಟನ ಎಜುಕೇಷ್ನಲ್ ಪ್ಲೇ ಮಟೀರಿಯಲ್ಸ್, ವೆರೈಟೀಸ್ ಆಫ್ ಎಜುಕೇಷ್ನಲ್ ಪ್ಲೇ ಮಟೀರಿಯಲ್ಸ್ ಇರುತ್ತೆ ECC ಸೆಂಟರ್ಗಳಲ್ಲಿ. ಸೊ ಅದರಲ್ಲಿ ಇಂಟೆಲೆಕ್ಚುಲಿ ಇರೋವಂತಹದ್ದು, ಬೌದ್ಧಿಕ ಬೆಳವಣಿಗೆಯನ್ನು ಪ್ರಮೋಟ್ ಮಾಡೋ ಅಂತಹ ವಸ್ತುಗಳ ಮೇಲೆ ಅವನ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಟು ಎನ್ಕರೇಜ್ ಕ್ರಿಯೇಟಿವ್ ಸೆಲ್ಫ್ ಎಕ್ಸ್ಪ್ರೆಷನ್ ಇನ್ ದ ಚೈಲ್ಡ್. ಸೊ ಎಲ್ಲ ಮಗುವಿಗೂ ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಹೇಳ್ಬಿಟ್ಟು ನಾವು ಪ್ರೀವಿಯಸ್ ಎಮ್ಮಲ್ಲಿ ಏನು ಕಲಿತೀವೋ, ಇಟ್ಸ್ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. ಸೊ ಏನು ಅಂತ ಕಲಿತೀವಿ ಅಂತಂದರೆ ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಎಸ್, ಒಂದು ಮಗುವಿನ ಥರ ಇನ್ನೊಂದು ಮಗು ಇರಲ್ಲ, ಒಂದು ಮಗುವಲ್ಲಿರೋ ಸ್ಕಿಲ್ಸ್ಗಳು ಇನ್ನೊಂದು ಮಗುವಲ್ಲಿ ನಾವು ಸೇಮ್ ಕಾಣಲ್ಲ. ಸೊ ಅಲ್ಲಿ ವೆರೈಟೀಸ್ ಇರುತ್ತೆ, ಎಲ್ಲರದ್ದು ಕ್ರಿಯೇಟಿವಿಟಿ, ಇಂಟೆಲಿಜೆನ್ಸ್ ವೇರಿ ಇರುತ್ತೆ. ಸೊ ಅವರವರ ಕ್ರಿಯೇಟಿವಿಟಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಆಮೇಲೆ ಇಲ್ಲಿ ಆ ಕ್ರಿಯೇಟಿವಿಟಿಗಳನ್ನು ಎನ್ಕರೇಜ್ ಮಾಡ್ತಾರೆ. ಟು ಡೆವಲಪ್ ದ ಎಬಿಲಿಟಿ ಟು ಎಕ್ಸ್ಪ್ರೆಸ್ ಹಿಸ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಇನ್ ಅ ಫ್ಲೂಯೆಂಟ್ ಆ್ಯಂಡ್ ಕ್ಲಿಯರ್ ಸ್ಪೀಚ್. ಸೊ ಮಗುವಿನ ಯೋಚನೆಗಳನ್ನು, ಅವನ ಒಂದು ಇಮ್ಯಾಜಿನೇಷನನ್ನು, ಅವನ ಒಂದು ಫ್ಯಾಂಟಸಿನ, ಅವನ ಒಂದು ಯೋಚನೆಗಳನ್ನು ಯಾವ ರೀತಿ ಅವನು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಸ್ಟೋರಿ ಟೆಲ್ಲಿಂಗ್, ಇಟ್ಸ್ ನಥಿಂಗ್ ಬಟ್ ದ ಫ್ಯಾಂಟಸಿ ಥಾಟ್.
ಓಕೆನಾ. ಕತೆ ಹೇಳೋದು ಒಂದು ಸ್ಕಿಲ್, ಆ ಕತೆ ತಲೆಯಲ್ಲೇ ಉಳಿಯೋ ಥರ ಹೇಳೋದು ಒಂದು ಸ್ಕಿಲ್. ಸೊ ಕತೆಗಳ ಮೂಲಕ ನಾವೇನು ತಿಳ್ಕೊತೀವಿ, ಇಲ್ಲಿ ಮಾರಲ್ಗಳನ್ನು ತಿಳ್ಕೊತೀವಿ, ಅಂದರೆ ನೈತಿಕತೆಗಳನ್ನು ತಿಳ್ಕೊತೀವಿ. ಸೊ ಈ ನೈತಿಕತೆ ಆಮೇಲೆ ಇದಲ್ದೇ ಸ್ಟೋರಿ ಟೆಲ್ಲಿಂಗಿಂದ ಮಕ್ಕಳಿಗೆ ವೆಕ್ಯಾಬ್ಲರಿನೂ ಡೆವಲಪ್ ಆಗುತ್ತೆ. ಆಮೇಲೆ ಅವು ಕೂಡ ಕಲಿತವೆ ಯಾವ ರೀತಿ ಏನೇನು ವರ್ಡ್ ಬರುತ್ತೆ, ಯಾವ ಸಿಚುವೇಶನಿಗೆ ಏನು ಅಂತ ಕರೀತಾರೆ. ಸೊ ಈ ರೀತಿ ಥಿಂಗ್ಸ್ಗಳನ್ನು ಇಲ್ಲಿ ಮಗು ಕಲಿಯೋದಲ್ದೇ ಅದೇ ರೀತಿ ಸ್ಕಿಲ್ಸ್ಗಳನ್ನು ಇಲ್ಲಿ ಬೆಳೆಸಲಿಕ್ಕೆ